ಇವತ್ತಿನ ಟಾಪಿಕ್ ಬಂದು ಮೋದಿ ಅವರ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡಕ್ ಬಂದೇನ್ರಿ. ಇಲ್ಲಿ ಎದಕ್ಕ ಈ ಮೋದಿ ಅವ್ರ ಸರ್ಕಾರ ಬಗ್ಗೆ ನಾ ಬಹಳ ಮಾತಾಡ್ತೀನಿ. ಈ ಮೋದಿ ಅವ್ರ ಸರ್ಕಾರಕ್ಕ ನಾ ಏನ್ ವಿರುದ್ಧ ಅದು ಇದು ಏನ್ ಬಹಳ ಏನಿಲ್ರಿ. ಎದಕ್ಕಪ್ಪ ಅಂದ್ರ ಈ ಮೋದಿ ಅವ್ರ ಸರ್ಕಾರ ಇವಾಗ ಯಾವ ರೀತಿಯಾದಂತಹ ಈ ಜನರ ನಡುವೆ ಈ ಭೀಕರವಾದಂತಹ ಗಂಭೀರವಾದಂತಹ ಏನು ಬೀಳ್ತೈತಪ್ಪ ಅಂದ್ರ, ಇತ್ತೀಚಿನ ದಿನಗಳ ಹಿಂದೆ ಈ ರಾಜಸ್ಥಾನದ ಏನೈತಲ್ರಿ ಮಾತಾಡ್ತೀನಿ. ರಾಜಸ್ಥಾನ ಕೇಸ್ ಬಗ್ಗೆ ಮಾತಾಡ್ತೀನಿ, ಈ ಕಡೆ ಗುಜರಾತಿನ ಕೇಸ್ ಬಗ್ಗೆ ಮಾತಾಡ್ತೀನಿ, ಈ ಕಡೆ ಬಿಹಾರದ ಕೇಸ್ ಬಗ್ಗೆ ಮಾತಾಡ್ತೀನಿ, ಅಷ್ಟು ಮಾತಾಡ್ತೀನಿ. ಆದ್ರೆ ಮೊದಲು ತಿಳಿಸ್ಬಿಡ್ತೀನಿ ಇಲ್ಲಿ ನಂದು ಆ ರಾಜ್ಯ, ನಂದು ಈ ಸರ್ಕಾರ, ನಾ ಈ ಪಕ್ಷದವ, ನಾ ಇಲ್ಲಿ ಯಾವ್ದು ಪಕ್ಷ ಇಟ್ಕೊಂಡು ಏನು ಮಾತಾಡಕ್ ಬಂದಿಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡ್ರಿ, ನಾ ಕಾಂಗ್ರೆಸ್ ಅವನೂ ಅಲ್ಲ, ಈ ಕಡೆ ಬಿಜೆಪಿ ಅವನೂ ಅಲ್ಲ, ಯಾವನೂ ಅಲ್ಲ. ಯಾರು ತಪ್ಪು ಮಾಡ್ತಾರಲ್ಲ ಆ ಕೇಳೋತ ಹಕ್ಕು ಈ ಭಾರತ ಪ್ರಜಾತಂತ್ರನಿಗೆ ಇದೆ. ಅದ್ರ ಸಂಬಂಧ ನಾ ಏನ್ ಹೇಳ್ತಿಲ್ಲ, ಇಲ್ಲಿ ಕೇಳ್ತಾ ಇದ್ದೀನಿ ಅಷ್ಟ. ಬರ್ರಿ ಟಾಪಿಕ್ ಚಲೋ ಮಾಡಮಂತ. ಏನ್ ಟಾಪಿಕ್ ಅಪ್ಪ ಅಂದ್ರ, ಈ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರ, ಈ ನಮ್ಮ ಭಾರತ ದೇಶದಾಗ ಈ ಬಿಹಾರದಾಗ ಎಷ್ಟೋ ಅತ್ಯಾಚಾರ ಕೇಸ್ಗಳು ನಡೆದವು. ಆದ್ರ ಯಾವುದು ಕೂಡ ಒಂದು ಕೂಡ ಪರಿಹಾರ ಆಗಲಿಲ್ಲ. ಈ ಕಡೆ ಮತ್ತೆ ನಿನ್ನೆಲ್ಲ ಮಾನ್ಯತಾನೆ ಏನಾಯ್ತಪ್ಪ ಅಂದ್ರ, ಈ ರಾಜಸ್ಥಾನದಾಗ 5 ವರ್ಷದ ಏನು ಹುಡುಗಿ ಐತಲ್ರಿ, 32 ಜನ ಏನದ್ರಲ್ಲ ರೇಪ್ ಮಾಡಿದ್ರ. ಆ ಯುವತಿ ಏನೈತಲ್ಲ, ನಿನ್ನೆಲ್ಲ ಮಾನ್ಯ ಏನೈತಲ್ಲ, ಆ ಯುವತಿ ಮರಣವನ್ನು ಹೊಂದಿದ್ಲ. ಅದಕ್ಕ ಪರಿಹಾರ ಏನು? ಆ 32 ಜನಗಳನ್ನ ಏನೈತಲ್ಲ ನಡು ರಸ್ತೆಯಲ್ಲೇ ಕರೆದುಕೊಂಡು ಹೋಗಿ ಏನೈತಲ್ಲ ಒಡ್ಕಂತ ಬಡ್ಕಂತ ಈ ಪೊಲೀಸ್ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋದ್ರ. ಆದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರ, ಈ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ಈ ಏನ್ ಬೋಳಿ ಮಕ್ಳು ಅದಾರಲ್ಲ ಅವ್ರಿಗೆ ಸರಿಯಾದಂತಹ ಶಿಕ್ಷೆಯನ್ನ ಈ ನಮ್ಮ ಸರ್ಕಾರ ವಿಧಿಸ್ಬೇಕು. ಏನ್ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಏನದಾರಲ್ಲ ಅವರು, ಅವಾಗ ಏನ್ ಮಾಡಿದ್ರಪ್ಪ ಅಂದ್ರ, ಈ ಹಿಂದುಳಿದ ವರ್ಗದವ್ರಿಗೆ ಏನ್ ಎಲ್ಲಾ ಜಾತಿ ಎಲ್ಲಾ ವ್ಯಕ್ತಿಯವ್ರು ಎಲ್ಲ ಒಂದೇ ಅಂತ ಈ ದೇಶದಾಗ ಬಾಳ ಕಿಟ್ಟಿದ್ರು. ಆದ್ರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನದಾಗ ರಚನೆ ಮಾಡ್ಬೇಕಾಗಿತ್ತು. ಏನಪ್ಪ ಅಂದ್ರ, ಈ ಭಾರತ ದೇಶದಾಗ ಯಾವ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯನ್ನ ಭೀಕರವಾಗಿ ಅತ್ಯಾಚಾರ ಮಾಡಿ ಮತ್ತೆ ಮರ್ಡರ್ ಮಾಡ್ತಾನ, ಮತ್ತೆ ಆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರದ ಗಂಭೀರವಾದಂತಹ ಗಾಯಗಳು ಮಾಡ್ತಾನ, ಅಂತ ವ್ಯಕ್ತಿ ಏನೈತಲ್ಲ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಕಾಯಿಸಿ ಈ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನಂದ್ರಲ್ಲ ಅವಾಗ ರಚನೆ ಮಾಡಿ ಹೋಗ್ಬಿಡ್ತಾರಪ್ಪ ಅಂದ್ರ ಈ ವಿಧಿ ಹೌದೈತಲ್ಲ ಕಿರಿಕಿರಿ ಅನ್ನೋದ ಇರ್ತಿದ್ದಿಲ್ರಿ. ಆದ್ರೆ ಈಗ ನಮ್ಮ ಈ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದ್ ಏನೈತಲ್ಲ ಸುಮಾರು 13-12 ವರ್ಷಗಳೇನ ಆಯ್ತು. ಆದ್ರೆ ಈ ಸರ್ಕಾರ ಬಂದು ಇವಾಗ ಏನ್ ಮಾಡ್ತಾ ಇದೆ? ಒಂದ್ ಕಡೆ ಬಿಹಾರ ಮತ್ತೆ ರಾಜಸ್ಥಾನ, ಈ ಕಡೆ ಗುಜರಾತ್, ಇಂಥ ಎಲ್ಲ ಏನು ಪ್ರದೇಶಗಳಲ್ಲಿ ಏನೈತಲ್ಲ ಸರಿಯಾದ ಪೆಟ್ರೋಲ್ ಇಲ್ಲ. ಈ ಕಡೆ ಬಿಹಾರ್ ಕಡೆ ಹೋರಿ ನೀವು, ಈ ಕಡೆ ಹೋದಪ್ಪ ಸರಿಯಾದ ಬಡವರಿಗೆ ಕಟ್ಟಡಗಳಿಲ್ಲ, ಸರಿಯಾದ ದಾರಿಗಳಿಲ್ಲ, ಸರಿಯಾದ ಏನು ಈ ರೈತರ ಏನಾದ್ರ ಸರಿಯಾದ ಬೆಳೆ ಅಂತ ಬೆಳೆ ಇಲ್ಲ. ಆದ್ರೆ ಈಗ ಮತ್ತೆ ಇನ್ನೊಂದು ಏನಪ್ಪ ಅಂದ್ರ, ಇಡೀ ಇದು ನಮ್ಮ ಕರ್ನಾಟಕದಾಗ ಈ DK ಶಿವಕುಮಾರ್ ಆಗಿರೋಂಥವ್ರು ಏನಾದಾರಪ್ಪ ಅಂದ್ರೆ, ಇವ್ರು ಈ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸ್ಬೇಕಾಯ್ತು. ಇಷ್ಟೋ ವರ್ಷಗಳಾದ್ರೂ ಈ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿದ್ರು. ಅತ್ಯಾಚಾರಗಳು ನಡಿತನ ಬಂದವು, ಅತ್ಯಾಚಾರ ನಡಿತನ ಅದಾವು, ಒಬ್ರಲ್ಲ ಇಬ್ಬರಲ್ಲ ದಿನ ದಿನ ಅತ್ಯಾಚಾರ ಕೇಸ್ಗಳು ಹೆಚ್ಚಾಗ್ತಾನ ಅದಾವು. ಇಡೀ 2023 ಅತ್ಯಾಚಾರದ ಕೇಸ್ ಎಷ್ಟು ಅದಾವಪ್ಪ ಅಂದ್ರ 22,670 ಕೇಸನ ಅದಾವು ಅತ್ಯಾಚಾರ 2023. ಈಗ ಒಟ್ಟು ಟೋಟಲ್ ಅಲ್ಲಿಲ್ಲ ಅಂತ ಇಲ್ಲಿ 3 ವರ್ಷ ಹಿಡ್ದಪ್ಪ ಅಂದ್ರ 36,720 ಕೇಸಸ್ ಈ ಅತ್ಯಾಚಾರ ಮಾಡಿದಂತಹ ಕೇಸ್ಗಳದು. ಆದ್ರೆ ಎಲ್ಲೋ ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗೈತಿ, ಎಲ್ಲೋ ಒಬ್ಬರಿಗೆ ಶಿಕ್ಷೆ ಆಗೈತೆ. ಆದ್ರೆ ಎಷ್ಟೋ ಮಂದಿ ಅತ್ಯಾಚಾರ ಮಾಡಿದಂತಹ ಯುವತಿಗೆ ಯಾವತ್ತೂ ಕೂಡ ನ್ಯಾಯವಾದಂತಹ ಬೆಲೆಯನ್ನು ಈ ನಮ್ಮ ಸರ್ಕಾರ ಯಾವತ್ತು ಒದಗಿಸಿಕೊಟ್ಟಿಲ್ಲ, ಮುಂದಾದ್ರೂ ಕೂಡ ಒದಗಿಸ್ಕೊಡೋದಿಲ್ಲ. ಆದಷ್ಟು ನಾ ಈ ಮೋದಿ ಸರ್ಕಾರದ ಬಗ್ಗೆ ಎದಕ್ ಮಾತಾಡಕ್ ಬಂದಿನಪ್ಪ ಅಂದ್ರ, ನೀವೇನ್ರ ಈ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಬೇಕನ್ನೋದಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಮಹಿಳೆ ರಾತ್ರಿ 12 ಗಂಟೆ ಆದ್ರೂ ಏನೈತಲ್ಲ ಮನಿ ಸೇರ್ಕೆನಂಗ ಆಗ್ಬೇಕು. ಅವಾಗ ನಮಗ್ ಸ್ವಾತಂತ್ರ್ಯ ಸಿಕ್ಕಂಗ ಆಕತಿ. ಇಷ್ಟಾದ್ರೆ ನಮಗ್ ಸ್ವಾತಂತ್ರ್ಯ ಸಿಕ್ತಿ, ಅವಾಗ ಸಿಕ್ತಿ, ಅದು ಸಿಕ್ತಿ. ನಾವು ಯಾವ ಕಾಲ್ತರಂಗ್ ಬದುಕಪ್ಪ ಏನಂಗಿದ್ರ ಭಗತ್ ಸಿಂಗ್ ಅವ್ರ ಅದರಲ್ಲ ಹಂಗ್ ಬದುಕಬೇಕು. ಈ ಮಹಿಳೆಯರು ಏನದಾರಲ್ಲ ಸರಿಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ತಿಳ್ಕಾಸಿ ಹೇಳಮಂತ. ಆದಷ್ಟು ಈ ಸಬ್ಸ್ಕ್ರೈಬ್ ಮಾಡ್ರಿ. ಅದಕ್ಕಪ್ಪ ನೆಕ್ಸ್ಟ್ ಟಾಪಿಕ್ ಒಳಗ ನೆಕ್ಸ್ಟ್ ಬರಮಂತ.